ಗೆಳೆಯರೆ, ನಾನೀಗ ಏನು ಕೆಮ್ಮಣ್ಣುಗುಂಡಿ, ಚಿಕ್ಕಮಗಳೂರಿನ ಕೆಮ್ಮಣ್ಣುಗುಂಡಿ ನೋಡಿಕೊಂಡು ಸೊ ನಾವೀಗ ಭದ್ರಾ ಡ್ಯಾಮ್ಗೆ ಬಂದಿದ್ದೀವಿ. ಭದ್ರಾ ಡ್ಯಾಮ್ ವ್ಯೂ ಅಲ್ಟಿಮೇಟ್ ತುಂಬಾ ಚೆನ್ನಾಗಿದೆ. ಸೊ ಭದ್ರಾ ಡ್ಯಾಮ್ನ ಮತ್ತಷ್ಟು ವೀಕ್ಷಣೆಯನ್ನು ಅರ್ಪಣೆ ಮಾಡುತ್ತಾ ಸೊ ನಾನು ಹೊರಡ್ತೀನಿ. ಸೊ ಕುಪ್ಪಳ್ಳಿ, ಕುವೆಂಪು ಅವರ ಜನ್ಮಸ್ಥಳ ಕುಪ್ಪಳ್ಳಿಗೆ ಭೇಟಿಯನ್ನು ನೀಡ್ತೀನಿ. ನೋಡಿ, ಈ ರೀತಿ ಪ್ರವಾಸಿಗರು ಆಗಮಿಸಿ ಈ ಒಂದು ಭದ್ರಾ ಡ್ಯಾಮ್ನ ವೀಕ್ಷಣೆಯನ್ನು ಕಣ್ತುಂಬ್ಕೊಳ್ತಾರೆ. ತುಂಬಾ ಚೆನ್ನಾಗಿದೆ. ಸೊ ಅಲ್ಲೇ ಏನೋ ಇಲ್ಲಿಗೆ ಬರಬೇಕಾದ್ರೆ ಅಲ್ಲೊಂದು ಚೆಕ್ ಪೋಸ್ಟ್ ಇರ್ತದೆ. ಅಂದರೆ ಒಂದು ಏನಲ್ಲೊಬ್ಬರು ಭದ್ರತಾ ಸಿಬ್ಬಂದಿಯವ್ರು ಇರ್ತಾರೆ. ಸೊ ಅವರ ಪರ್ಮಿಷನ್ ತಗೊಂಬರ್ಬೇಕು. ಸುಮ್ಮನೆ ಏಕೆ ಬಂದುಬಿಡೋಕ್ಕಾಗಲ್ಲ. ಅವ್ರ ಅನುಮತಿ ಕೊಟ್ಟರೆ ನಾವು ಬರ್ಬೋದಷ್ಟೇ, ಇಲ್ಲಾಂದ್ರೆ ಆಗಲ್ಲ. ಒಂದಷ್ಟು ದೂರ ಹೋಗಿ ವೀಕ್ಷಣೆ ತೋರಿಸಿ ಮತ್ತೆ ನಾನು ವಾಪಸ್ ಹೊರಟುಬಿಡ್ತೀನಿ. ಸೊ ಇಲ್ಲಿ ಆಫೀಸ್ ಇದೆ, ಇನ್ನೊಂದು ಆಫೀಸನ್ನು ಮಾಡ್ಕೊಂಡಿದ್ದಾರೆ. ಸೊ ಈ ರೀತಿಯ ವೀಕ್ಷಣೆ ಅಂದರೆ ನಮ್ಗೆ ಅಲ್ಲೇ ಲಾಸ್ಟ್ ಡೆಡ್ ಎಂಡು, ಅದೇ ಕ್ಲೋಸ್. ನೋಡಿ, ರೀತಿಯ ಒಂದು ಆಫೀಸ್ ನೋಡ್ಬೋದು, ನಿರೀಕ್ಷಣಾ ಮಂದಿರ ಅಂತ. ಸೊ ಅಲ್ಲಿ ತನಕ ಹೋಗ್ಬೋದು, ಹೋಗಿ ವೀಕ್ಷಣೆ ಮಾಡ್ಕೊಂಡು ಬಂದ್ಬಿಡ್ತೀವಿ. ಭದ್ರಾ ಡ್ಯಾಮ್ನ ವೀಕ್ಷಣೆಯನ್ನು ಎಲ್ಲರಿಗೂ ಅರ್ಪಣೆ ಮಾಡಿರ್ತೀವಿ. ಸೊ ಇಲ್ಲೆಲ್ಲ ಒಂದಷ್ಟು ಕಾರ್ಗಳು ಬಂದಿದೆ ಗುರು, ಇಲ್ಲೆಲ್ಲ ಬಂದಿದೆ ನೋಡಿ. ಸೊ ಇಲ್ಲೂ ಹತ್ಬೋದು ಮೇಲಕ್ಕೆ. ಇಲ್ಲೆಲ್ಲ ವ್ಯೂ ನೋಡ್ಬೋದಪ್ಪ, ತುಂಬ ಚೆನ್ನಾಗಿದೆ. ಸೊ ಮೇಲೆ ಹತ್ಬೋದು. ಇಲ್ಲೆಲ್ಲ ಟೂರಿಸ್ಟ್ ಬಂದಿದ್ದಾರೆ. ಇದೇನು ಇಲ್ಲೊಂದು ಐತೆ, ನಾವೊಂದು ಅಷ್ಟು ದೂರ ಹೋಗಿದ್ದು ವಾಪಸ್ ಬಂದ್ಬಿಡ್ತೀವಿ. ಓಹೋ ಡ್ಯಾಮ್ ಏಕೆ ಬಂದ್ಬಿಟ್ಟ ಗುರು. ವಾವ್ ಏನಿದು, ಭಾಳ ಅದ್ಭುತವಾಗದೆ ಇಲ್ಲಿ. ಬೈಕ್ ಇಲ್ಲಿ ಗಂಟ ಬರುತ್ತೆ, ಪರವಾಗಿಲ್ಲ. ಇಲ್ಲೆಲ್ಲ ನೋಡಿ, ಡ್ಯಾಮ್ ಮೇಲ್ಕೆಡೆ ಬಂದ್ಬಿಟ್ವಿ. ಇಲ್ಲೆಲ್ಲ ಟೂರಿಸ್ಟ್ ಇದ್ದಾರೆ. ಸೊ ಒಂದಷ್ಟು ದೂರ ಹೋಗಿ ಇನ್ನೊಂದಷ್ಟು ವ್ಯೂ ತೋರಿಸ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಯಾವನ ಭಗ್ನ ಪ್ರೇಮಿ ಆರ್ಟ್ ಬಿಡಿಸ್ಬಿಟ್ಟವನಲ್ಲಪ್ಪ ಇಲ್ಲಿ. ನಾವು ಹೆಚ್ಚು ಸಮಯ ಅಲ್ಲೇ ಕಳೆದುಬಿಟ್ವಿ. ಸೂಪರ್. ಯಾವೂರವ್ರು ಅಣ್ಣವ್ರೆ? ಹಾಂ, ಹಾವೇರಿ. ಹಾಂ ಸೂಪರ್ ಆಯ್ತಲ್ವಾ, ಚೆನ್ನಾಗೈತಲ್ವಾ? ಕಡಿಮೆ ಇದೆ, ಹೌದು. ಬೇಸಿಗೆಯಲ್ಲಿ ಹಿಂಗೆ ಆಯ್ತಲ್ಲ ನೀರು, ಇನ್ನು ಮಳೆಗಾಲದಲ್ಲಿ ಹೆಂಗೆ ತುಂಬುತ್ತೆ ಅಲ್ವರ? ಸೂಪರ್. ಅದೇ ಮಾರ್ಕ್ ಇದೆಯಲ್ಲ. ಏನಪ್ಪ ಇಲ್ಲಿ ಪಾತಾಳವೇ ಅದಲ್ಲ ಸ್ವಾಮಿ. ಇವಾಗ ನೋಡ್ತೀನಿ. ಹೌದು, ಅಲ್ಲಿ ತನಕ ಬರುತ್ತೆ. ಹೌದು, ಹಾಂ. ಎಸ್ ಚೆನ್ನಾಗಿದೆ. ನಾವು ಮಹದೇಶ್ವರ ಬೆಟ್ಟ, ಮಲೆ ಮಹದೇಶ್ವರ, ಅಲ್ಲಿಂದ ಬಂದಿರೋದು. ಹೌದು, ಯೂಟ್ಯೂಬ್ ಚಾನಲ್ ಇದೆ, ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಅಂತ ಟೈಪ್ ಮಾಡಿದ್ರೆ ನಮ್ಮ ಚಾನಲ್ ಓಪನ್ ಆಗುತ್ತೆ. ನೀವು ಬರ್ತಿದ್ದಾರೆ ನೋಡಿ. ಬರಪ್ಪ. ಇದ್ರ ಮೇಲೆ ಹತ್ತು ನೋಡ್ಬೋದು, ಬೇಡ. ಹಾಯ್ ಮೇಡ, ಸೂಪರ್. ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಅಂತ ಕನ್ನಡದಲ್ಲಿ ಹಾಕಿ, ನಮ್ಮ ಚಾನಲ್ ಓಪನ್ ಆಗೋಗುತ್ತೆ. ಈಗ ಮತ್ತೆ ನಾನು ಇದಕ್ಕೆ ಹೋಗ್ತೀನಿ, ಅದಪ್ಪ ಅದು ಕುಪ್ಪಳ್ಳಿ. ಕುವೆಂಪು ಅವರ
ಊರು. ಬರಪ್ಪ. ಓಹ್, ಅದು ಮೇಲೆ ಅಲ್ಲಿ ಮೆಟ್ಲಲ್ಲೂ ಬರ್ಬೋದು ಕಣೋ. ಸೊ ಇಲ್ಲಿ ಪ್ರವಾಸಿಗರು ತುಂಬಾ ಬಂದಿದ್ದಾರೆ, ತುಂಬ ಚೆನ್ನಾಗಿದೆ. ಎಸ್, ಇಲ್ಲೆಲ್ಲ ಇದ್ದಾರೆ ಟೂರಿಸ್ಟು. ಇಲ್ಲಿ ಅಲ್ಲಿ ಗಂಟ ಹೋಗೋಣ. ಸೊ ಇಲ್ಲಿ ಸ್ವಲ್ಪ ದೂರ ಹೋಗ್ತೀವಿ, ಇಲ್ಲೇನಾದ್ರು ಸಿಕ್ಕಿದ್ರೆ ನೋಡ್ತೀವಿ, ಇಲ್ಲಾರ ರಿಟರ್ನ್. ಓ, ಇಲ್ಲಿ ಯಾವುದೋ ಗಾಡಿ ಹೋಗಿದೆ ಗುರು. ಇಲ್ಲೂ ಒಂದು ವ್ಯೂ ಇದೆಯಪ್ಪ, ಬೇಜಾನಿದೆ ಇಲ್ಲಿ ವ್ಯೂಗಳು ನೋಡೋದಕ್ಕೆ. ಓ, ಇಷ್ಟೇ. ಓಕೆ, ಗೇಟ್ ಬಂತು. ಬೇಡ, ಸಾಕು 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 ಸಾಕು. ನಮ್ಮ ಡ್ಯಾಮ್ ಸಿಕ್ತಲ್ಲ ಸಾಕು. ಈ ಗೇಟ್ ಹಾಕಿದೆ ಅಲ್ಲಿ, ಅಂದರೆ ಅಲ್ಲಿ ಇದು ಸಿಗುತ್ತೆ ನಮಗೆ. ಅದಪ್ಪ ಅದು ಅದೇನೋ ಅಂತಾರಲ್ಲ, ಅದು ಆ ಡ್ಯಾಮ್ದು ಗೇಟ್ ವಾಲ್ ಏನಿದೆ ಅದು ಸಿಗುತ್ತೆ. ಮೇಲ್ಸೇತುವೆ, ಅಣೆಕಟ್ಟು. ಓಕೆ, ಸೂಪರ್. ಒಂದು ಬ್ಯೂಟಿಫುಲ್ ಆದಂತಹ ವ್ಯೂವನ್ನು ಎಲ್ಲ ಪ್ರವಾಸಿಗರಿಗೆ ಅರ್ಪಣೆ ಮಾಡ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಇನ್ನೊಂದು ಸಲ ಮೂವಿಂಗ್ದು ಒಂದು ವಿಡಿಯೋ ಹಾಕ್ಬಿಡ್ತೀನಿ. ಅದಕ್ಕೆ ಒಂದು ಕಂಟೆಂಟ್ ಮಾಡೋಣ ಹಾಕ್ಕೊಂಡೆ, ಬೇಡ ಸುಮ್ಮನೆ ಅಧಿಕ ಪ್ರಸಂಗ ಮಾಡಬಾರ್ದು ಅಲ್ವಾ. ಅದಕ್ಕೋಸ್ಕರ ಮಗದೊಮ್ಮೆ ಈ ಒಂದು ವಿಡಿಯೋನ ನೋಡ್ಕೊಳ್ಳಿ. ಈಗ ಆಲ್ಮೋಸ್ಟ್ ಎಲ್ಲ ನೋಡಿರ್ತಾರೆ. ಸೊ ನಿಮ್ಗೆ ಸಾಧ್ಯವಾದರೆ ಮತ್ತಷ್ಟು ನೋಡಿ, ವೀಕ್ಷಣೆ ಮಾಡಿ. ಸೊ ಇಲ್ಲಿ ಯಾವ ರೀತಿ ಬರಬೇಕಂತ ಇನ್ನೊಂದು ಕ್ಲಿಪ್ ಹಾಕ್ತೀನಿ, ಅದನ್ನು ಸಹ ನೋಡ್ಕೊಳ್ಳಿ. ಸೊ ಇಲ್ಲೆಲ್ಲ ಆಫೀಸೆಲ್ಲ ಇದೆ, ಇಲ್ಲೆಲ್ಲ ಕಚೇರಿ ಇದೆ. ಒಟ್ಟು ಪ್ರವಾಸಿಗರು ಈ ರೀತಿ ಬರ್ತಾವ್ರೆ. ಅಲ್ಲಿ ಒಬ್ಬರು ಕೂತಿರ್ತಾರೆ, ಅವರು ನಾವು ಸೆಕ್ಯೂರಿಟಿ ಅಂತ ಹೇಳಿದ್ರು. ಸರ್, ಅವರು ಅವಕಾಶ ಕೊಟ್ಟರೆ ಬರಬೇಕಾಗುತ್ತೆ ಅಂತ ಅನ್ಕೋತೀನಿ. ಅವಕಾಶ ಇದೆಯಲ್ವ ಅದು ಗೊತ್ತಿಲ್ಲ. ಅದೆಲ್ಲೋ ಅಲ್ಲಿ ಒಂದು ಟಿಕೆಟ್ ಹಾಕ್ಸ್ಕೊಂಬರ್ಬೇಕು. ಹಾಗಂತ ಹೇಳ್ತಾರೆ. ಹೇಗಿದೆ? ಸೂಪರ್ ಸೂಪರ್, ಅಲ್ಟಿಮೇಟ್ ಆಗಿದೆ, ಅಲ್ಟಿಮೇಟ್. ಇನ್ನು ಸ್ವಲ್ಪ ಝೂಮ್ ಆಗಿ ತೋರಿಸ್ಬಿಡ್ಲಾ? ಫೈನಲ್ ಟಚಪ್ಪು ಭದ್ರಾ ಡ್ಯಾಮ್ ನೋಡ್ಕೊಳ್ಳಿ. ಫೈನಲ್ ಟಚಪ್ ಭದ್ರಾ ವ್ಯೂ. ಓಕೆ, ಸೂಪರ್. ಭಾಳ ಖುಷಿ ಆಯಿತು ಮಾತ್ರ ಈ ಡ್ಯಾಮ್ಗೆ ಬಂದದ್ದು. ಭಾಳ ಖುಷಿ ಆಯಿತು. ಅದು ನೋಡ್ರಿ ಹೆಂಗೈತೆ ಅದು. ಯಾವುದೋ ಹಾಂಗ್ಕಾಂಗು ಅತ್ಲಾಟಿಕಲ್ಲಿ ಇರಲ್ವ ಹಂಗಿದೆ. ಇನ್ನು ಈ ಬೋಟಿಂಗಲ್ಲಿ ಏನಾದ್ರು ಹೋಗ್ಬಿಟ್ರೆ ಇನ್ನೂ ಮಸ್ತಾಗಿರ್ತದೆ. ಆ ಕಡೆ ಎಲ್ಲ ಹೋಗ್ಬಿಟ್ರೆ, ಅತ್ತಾಗೆಲ್ಲ ಹೋಗ್ಬಿಟ್ರೆ ಬೋಟಿಂಗ್ ವ್ಯವಸ್ಥೆ ಇದೆ. ಅಲ್ಲೊಂದು ಬೋಟ್ ಹೋಯ್ತಿತ್ತಲ್ವನಪ್ಪ, ಒಟ್ಟು ಒಂದು ಬೋಟ್ ಹೋಯ್ತು. ಎಲ್ಲಿಗೆ ಏನಂತ ಗೊತ್ತಿಲ್ಲ, ಟೂರಿಸ್ಟ್ಗ ಇಲ್ಲ ಯಾರಿಗೆ ಏನಂತ ಗೊತ್ತಿಲ್ಲ. ಒಟ್ಟು ಸಖತ್ತು ಹಾಳ ಅಂತೂ ಭಯಾನಕರ ಹಾಳ ಇದೆ ಗುರು, ಸಿಕ್ಕಾಪಟ್ಟೆ ಹಾಳ ಇದೆ. ಅಲ್ಲೋಡಿ, ಸೂಪರ್ ಸೂಪರ್ ಸೂಪರ್. ನನಗೆ ಒಂದು ಫೀಲಿಂಗ್ ಆಗ್ಬಿಡ್ತು, ಏನಪ್ಪ ಹಿಂಗಾಗೋಯ್ತಲ್ಲ. ಭದ್ರಾ ಡ್ಯಾಮು ವೀಕ್ಷಣೆ ಸಿಗುತ್ತಾ ಸಿಗಲ್ವ ಅಂತ ಭಯ ಬಂದ್ಬಿಟ್ಟಿತ್ತು. ಯಾಕೆಂದರೆ ಅದು ರೋಡು ತೋರಿಸ್ತಾಯಿತ್ತು. ಇಲ್ಲಿಗೆ ಬರೋಕ್ಕೆ ಮ್ಯಾಪ್ ಹಾಕಿದ್ರೂ ಅದಷ್ಟು ಸ್ಪಷ್ಟನೆ ಕೊಡ್ತಾರನಿಲ್ಲ. ಇಲ್ಲಿಂದ ಸ್ವಲ್ಪ ದೂರ ಆದರೆ ಅಲ್ಲೊಂದು ವ್ಯೂ ಇದೆ. ಈ ಜನ ಎಲ್ಲಿದ್ರು ಇವರೆಲ್ಲ? ಕೆಳಗಡೆ ಹೋಗ್ಬೇಕು ಗೊತ್ತು, ಅಲ್ಲಿ ಗಂಟೆ ಹೋಗಿ ನೋಡ್ಕೊಂಬರಂಬ. ಅಲ್ಲ, ಎಲ್ಲಿದ್ರು ಇವರು? ಅವರು ಇಲ್ಲೇ ಬಂದು ನೋಡ್ಕೊಂಡು ವಾಪಸ್ ಆಯ್ತವ್ರೆ. ಅದೇನು ಸಿಂಹಾದ್ರಿ ವಿಶ್ರಾಂತಿ ತಾಣ ಏನೋ ಹಾಕವ್ರೆ.
ಓಹೋ ಏನ್ರಿ ಇದು ಕೊರಕಲು. ಅಯ್ಯೋ 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 ಏನು ವ್ಯೂ ಅದಪ್ಪ ಇದು. ಹಾಂ ಹೆಂಗೆ ಕೊರೆದೋಗಿದೆ ನೋಡಿದು. ಶ ಏನು ಕೊರೆದಿದೆ ಮರಳು ಇಲ್ಲಿ ನೋಡಿ. ಮರಳು ನೋಡ್ರಿ ಹೆಂಗೆ ಕೊರೆದೈತಲ್ಲಿ. ಹಾಂ ಸೂಪರ್ ಸೂಪರ್ ಸಖತ್ತಾಗಿ ಕೊರೆದ್ಬಿಟ್ಟಿದೆ ಅಲ್ಲಿ. ಹಾಂ ನೀರು ತುಂಬೋಗುತ್ತೆ ಇನ್ನೂ ಇಲ್ಲಿ ತನಕ ಬರ್ತದೆ ಗುರು ನೀರು. ಅಲ್ಲಿ ನೋಡಿ ಅಲ್ಲಿ ಮಾರ್ಕು, ನೀರಿನ ಮಾರ್ಕು. ಈಗ ಬಹುಶಃ ನೀರು ಕಮ್ಮಿ ಆಗಿದೆ, ಬೇಸಿಗೆ ಟೈಮ್ ಅಂತ ಇದು. ಇಲ್ಲಿ ಸಿ ಕ್ಯಾಮ್ರಾನೂ ಸಹ ಇದೆ ಗುರು. ಹಾಂ ಇಲ್ಲಿ ಸಿ ಕ್ಯಾಮ್ರಾ ಎಲ್ಲ ಹಾಕಿದ್ದಾರೆ. ಹಾಂ ಓಕೆ ಸಾಕು, ಮುಂದೆ ಹತ್ಕೊ ಹೋಗೋದು ನಾವು. ಸೂಪರ್ ಸೂಪರ್ ಸೂಪರ್. ಒಳ್ಳೆ ಸಿ ಕ್ಯಾಮ್ರಾ ಎಲ್ಲ ಹಾಕವ್ರೆ. ಅಲ್ಲಿ ಗಂಟ ಹೋಗಿ ತಿರ್ಗಿಸ್ಬಿಡ್ತೀನಿ, ಯಾಕಂದರೆ ಅಲ್ಲಿ ಗಂಟ ಹೋಗಿ ರಿಟರ್ನ್ ಆಯಿತು ಅಂದರೆ ಇನ್ನೊಂದು ಸೂಪರ್ ವ್ಯೂ ಸಿಗುತ್ತೆ ನೋಡಿ. ಸಿ ಕ್ಯಾಮ್ರಾ ಎಲ್ಲ ಇದೆ. ಇಲ್ಲಿ ಗಂಟ ಬಂದು ಬೈಕಲ್ಲಿ ಬೇಕಾದ್ರೆ ಹಂಗೆ ಹೊರಟೋಗ್ಬೋದು, ಬೇಡ ಹೋಯ್ತು. ಅದೇನೋ ಸಮುದ್ರ ದಾಟಿ ಮೋರಿಲಿ ಬಿದ್ದಂತೆ ಹಂಗಾಗಬಾರ್ದು. ಓ ಎಲಿಪ್ಯಾಡ್ ಇದು. ಓ ಎಲಿಪ್ಯಾಡಪ್ಪ ಇದು. ಛೇ ನೋಡಿ ಹೆಲಿಪ್ಯಾಡ್ ಇದು. ಹೆಲಿಪ್ಯಾಡ್ ಒಳಗಡೆ ಬೈಕು ಆಗಲಿ ಕಾರಾಗಲಿ ತಗೊಂಡೋಗ್ಬಾರ್ದು, ಅರ್ಥ ಆಯ್ತಾ. ಸೊ ನಮ್ಗೆ ಗೊತ್ತಾಗಿಲ್ಲ, ನಾವು ಮುಂದಕ್ಕೆ ಮೂವ್ ಆದ್ವಿ, ಇವಾಗ ನೋಡಿದ್ವಿ. ಅದೊಂದು ನಿಯಮ ಏನೋ ಇದೆ ನಮ್ಗೆ ಗೊತ್ತಿಲ್ಲ. ಒಟ್ಟು ಹೆಲಿಪ್ಯಾಡ್ ಒಳಗಡೆ ಬೈಕು ಕಾರು ಅಲ್ಲಿ ಡ್ರೈವಿಂಗ್ ಮಾಡಬಾರ್ದು. ಅದಕ್ಕೆ ಸೈಡಲ್ಲೇ ತಿರ್ಸ್ಕೊಂಡು ವಾಪಸ್ ಆಗಿದ್ದೀನಿ. ಸೂಪರ್ ಅಣ್ಣ, ಸಮಾಧಾನ ಆಯ್ತಣ್ಣ, ಸಮಾಧಾನ. ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ, ತುಂಬಾ ಚೆನ್ನಾಗಿದೆ. ಇದೇನು ಇಲ್ಲೇನಿದು? ವಿಶ್ರಾಂತಿ ಗೃಹ. ಸಾಕು, ಯಾಕೆ ಸುಮ್ಮನೆ ಅಧಿಕ ಪ್ರಸಂಗ ಮಾಡಬಾರ್ದು. ಸದ್ಯ ಇಲ್ಲಿ ಗಂಟ ಅವಕಾಶ ಸಿಗ್ತಲ್ಲ, ಅದಕ್ಕೆ ಖುಷಿ ಪಡ್ಬೇಕು ನಾವು. ಸೂಪರ್ ಸೂಪರ್. ಭದ್ರಾ ಅದೇನದು, ಅದೇನ ಸಡ್ಲೆ 2 ಅಂತ ಹಾಕದ. ಅಣ್ಣವ್ರೆ ಬರ್ತೀವಿ, ನಾವು ಅಲ್ಲೇ ಇರೋದು ಟೂರಿಸಮ್ ಇಲಾಖೆಯಲ್ಲಿ. ಹಾಂ ನರಸೀಪುರದವರು ನೀವು? ಅಯ್ಯೋ ಹೌದಾ, ಏನು ಇಲ್ಲಿ ಬಂದ್ಬಿಟ್ಟಿದ್ದಾರೆ? ಅಪ್ಪ ಈ ಕಡೆ ಬಂದಿದ್ದು ಡ್ಯಾಮ್ ಕಟ್ಟಪ್ ಕನ್ಸ್ಟ್ರಕ್ಷನ್ ಪೀರಿಯಡ್ ಅಲ್ಲಿ ಆಗ ಬಂದು ಇಲ್ಲೇ ಉಳ್ಕೊಂಬಿಟ್ರಾ? ನಮ್ದು ಇನ್ನೊಂದು 3 ವರ್ಷ ಇದೆ, ನಾವು ರಿಟೈರ್ಡ್ ಆಗ್ಬಿಡ್ತೀರಾ? ಅಯ್ಯಯ್ಯೋ, ನೀನು ಆ ಕಡೆ ಊರ್ ಕಡೆ ಬರೋ ಸೀನ್ ಏನಿಲ್ಲ, ಏನಾದ್ರು ಮದುವೆಗಿದ್ವಿ ಫಂಕ್ಷನಿಗೆ ಬರ್ತೀವಿ. ಹಾಂ ನಾವು ಬೆಟ್ಟದವ್ರಪ್ಪ, ಮಾದೇಶ್ವರನ ಬೆಟ್ಟದವ್ರು. ನಾವು ಹಿಂಗೆ ಬೇಸಿಗೆ ಒಂದು ಸ್ವಲ್ಪ ರಜೆ ಇತ್ತು. ಕೊಳ್ಳೇಗಾಲಕ್ಕೆ ಕೊಟ್ಟಿರೋದು ಮಗಳನ್ನ. ಹೌದಾ? ನಾವು ಕೌದಳ್ಳಿಯವರು, ಅಲ್ಲೇ ಪಕ್ಕದವ್ರೆ. ಅಷ್ಟು ಗೊತ್ತಿಲ್ಲ ಸರ್, ನಾವೆಲ್ಲ ಸಣ್ಣ ಬಚ್ಚ 5ನೇ ಕ್ಲಾಸ್ 6ನೇ ಕ್ಲಾಸ್ ಆವಾಗ ಬಂದಿರೋದು. ಬಂದವರು ಊರ್ ಬಿಟ್ಟು ಅವಾಗ ಬಂದು ಇಲ್ಲಿ ಪಾಪ ವರ್ಕ್ ಮಾಡ್ಕೊಂಡು. ಇಲ್ಲ, ನಾವೆಲ್ಲ ಡಿಗ್ರಿ ಮಾಡ್ಕೊಂಡು ಕಲಿದ್ದು, ಅದು ಏನೋ ಕನ್ಸರ್ಟ್ ಕಾಯಂ ಆಗ್ಲಿ ಅಂತೇಳಿ ಬಿಟ್ಟು ಈ ಕಡೆ ಇಲ್ಲಿ ಡಿಪಾರ್ಟ್ಮೆಂಟ್ ಸೇರಿದ್ವಿ. ಡಿಪಾರ್ಟ್ಮೆಂಟ್ ಇಂದ ತೆಗೆದು ಕೊನೆಗೆ ಏಜೆನ್ಸಿ ಮಾಡ್ಬಿಟ್ರು. ಹೌದಾ? ಮಾಡ್ತಾ ಇದೀವಿ ಅಷ್ಟೇ. ಏನೋ ಪಾಪ ಒಳ್ಳೇದಲ್ಲ ಅಣ್ಣ. ಬರ್ತೀವಿ ಅಣ್ಣ, ಒಳ್ಳೇದಲ್ಲ. ಇಲ್ಲ ಏನು ಬೇಡಿ, ಏನು ಬೇಡಿ. ಆ ಕಡೆ ನಮ್ಮ ಊರ್ ಕಡೆ ಅಂತ ಹೇಳ್ತೀರಪ್ಪ. ಛೇ ಇರ್ಲಿ, ಪರವಾಗಿಲ್ಲ. ಸರಿ ಅಣ್ಣ, ಬನ್ನಿ. ಸರಿ ಬರ್ತೀವಿ ಅಣ್ಣ. ನೋಡಿ ಅಣ್ಣವರು ನಮ್ಮ ಕಡೆ ಅವ್ರು ಕಣ್ರಿ.
ನಮ್ಮ ಕಡೆಯವರು ಪಾಪ ಅವರೇ ಅಲ್ಲಿ ಹೋಗ್ಬಿಟ್ಟು ಇದೆಲ್ಲೋ ಈ ಕಡೆ ಕರ್ಕೊಂಡು ಹೋಗಿದ್ರು, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನಮಗೆ ಪರ್ಮಿಷನ್ ಹಾಕ್ಸ್ಕೊಟ್ರು. ಸೊ ಹೋಗಿದ್ದು ಬಂದಿದ್ದೀವಿ. ಬರ್ತಕ್ಕಂಥವ್ರು ಇಲ್ಲಿ ಇದೆಲ್ಲೋ ಇಲ್ಲಿ ಆಫೀಸ್ ಇದೆ ಅಂತೆ, ಅಂದರೆ ಅವ್ರು ಇಲ್ಲೇ ಹೋಗಿ ಅವರೇ ಇದು ಮಾಡ್ಕೊಂಬಂದ್ರು, ಟಿಕೆಟ್ ತಗೊಬಂದರು. ಸೊ ಅವಕಾಶ ಮಾಡಿಕೊಟ್ರು, ಬಂದಿದ್ದೀವಿ, ನೋಡಿದ್ದೀವಿ, ಈಗ ಹೋಗ್ತಾಯಿದ್ದೀವಿ. ಅವರೇ ಒಂದು ಟಿಕೆಟ್ ಹಾಕ್ಸ್ಕೊಟ್ರು. ನಮ್ಗೆ ಗೊತ್ತಿಲ್ಲ ಅಣ್ಣ, ನೀವೇ ಹಾಕ್ಸ್ಕೊಡಿ ಅಂತಂದ್ವಿ. ಹಾಕ್ಸ್ಕೊಟ್ರು. ಹಾಕ್ಸ್ಕೊಂಡು ಈಗ ಹೊಡ್ತಾಯಿದ್ದೀನಿ. ಕುಪ್ಪಳ್ಳಿ ಕುವೆಂಪು ಅವರ ಜನ್ಮಸ್ಥಳ, ರಾಷ್ಟ್ರಕವಿ ಕುವೆಂಪು ಅವರ ಜನ್ಮಸ್ಥಳ ಕುಪ್ಪಳ್ಳಿಗೆ ಹೋಗ್ತಾಯಿದ್ದೀವಿ ಕಣ್ರಿ. ಕುಪ್ಪಳ್ಳಿಗೆ ಹೋಗಿ ಅಲ್ಲಿನ ಒಂದಷ್ಟು ಅವರ ಏನು ಕುವೆಂಪು ಅವರ ನಿವಾಸದ ಅದನ್ನ ಏನೋ ಒಂದು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದಾರಂತೆ ಅವರ ನಿವಾಸವನ್ನು. ಸೊ ಅದೊಂದಷ್ಟು ಮಾಹಿತಿಯನ್ನು ತಲುಪಿಸ್ತೀನಿ, ದಯವಿಟ್ಟು ನಿರೀಕ್ಷಿಸಿ.